ಇನ್ನು ಕಮರ್ಷಿಯಲ್ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆಯನ್ನ ಕಂಡಿದೆ. ಸಿಲಿಂಡರ್ ಸಮಸ್ಯೆ ಮಧ್ಯೆ ಜನರಿಗೆ ಮತ್ತೆ ಬಿಗ್ ಶಾಕ್. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆ. ಸಿಲಿಂಡರ್ ಸಮಸ್ಯೆ ಮಧ್ಯೆ ಜನರಿಗೆ ಮತ್ತೆ ಬಿಗ್ ಶಾಕ್ ನೀಡಿದೆ. ಜನರಿಗೆ ಮತ್ತೊಂದು ಬರಹೇಳದ ಕೇಂದ್ರ ಸರ್ಕಾರ. ತೈಲ ಕೊರತೆಗಿಲ್ಲ, ಬೆಲೆ ಹೆಚ್ಚಿಸಲ್ಲ ಅಂತ ಹೇಳುತ್ತಲೇ ಶಾಕ್ ಅನ್ನು ನೀಡಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆಯಾಗಿದೆ. ಕಮರ್ಷಿಯಲ್ ಗ್ಯಾಸ್ ದರ ಇದೀಗ 1950 ರೂಪಾಯಿ ಆಗಿರುವಂಥದ್ದು. ಗ್ಯಾಸ್ ಸರಬರಾಜು ವ್ಯತ್ಯಯ ಹಾಗೂ ಕೊರತೆ ಹಿನ್ನೆಲೆಯಲ್ಲಿ ಈಗ ಯುದ್ಧದಿಂದಾಗಿ ತೈಲ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಾಣ್ತಾ ಇದೆ. ದೇಶದಾದ್ಯಂತ LPG ಪೂರೈಕೆ ಮತ್ತು ದರಗಳ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಈ ಹಿಂದೆ ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿ ಹೆಚ್ಚಿಸಲಾಗಿತ್ತು. ಇದೀಗ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆ ಮಾಡಲಾಗಿದೆ. ಸಾಲು ಸಾಲು ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗ್ತಾ ಇದ್ದಾರೆ. ತೈಲ ಕೊರತೆಗಿಲ್ಲ, ಬೆಲೆ ಹೆಚ್ಚಿಸಲ್ಲ ಅಂತ ಹೇಳ್ತಾರೆ. ಆದರೂ ಸಹಿತ ಈ ರೀತಿಯಾಗಿ ಸಿಲಿಂಡರ್ ಬೆಲೆಯನ್ನ ಏರಿಕೆಯೊಂದನ್ನು ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ದರ ಈಗ ಸದ್ಯದ ಮಟ್ಟಿಗೆ 1950 ರೂಪಾಯಿ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಕೆಯಾಗಿರುವಂಥದ್ದು ಜನರಿಗೆ ಮತ್ತೊಂದು ಬೆಲೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ. ಗ್ಯಾಸ್ ಸರಬರಾಜು ವ್ಯತ್ಯಯ ಹಾಗೂ ಕೊರತೆಯ ಈ ಒಂದು ಹಿನ್ನೆಲೆಯಲ್ಲಿ ಯುದ್ಧದಿಂದಾಗಿ ತೈಲ ಮಾರುಕಟ್ಟೆಯಲ್ಲಿ ಅಸ್ಥಿರತೆಯನ್ನು ಕಾಣ್ತಾ ಇದೆ. ಆದರೆ ದೇಶದಾದ್ಯಂತ LPG ಪೂರೈಕೆ ಮತ್ತು ದರಗಳ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಒಂದು ಕಡೆ ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳಾದರೂ ಸಹಿತ ನಮ್ಮ ಭಾರತದಲ್ಲಿ ಸಿಲಿಂಡರ್ನ ಅಭಾವ ಮತ್ತು ತೈಲದ ಅಭಾವ ದೊಡ್ಡ ಮಟ್ಟದ ರೀತಿಯಲ್ಲಿ ಇದೆ. ಸೊ ಈಗಿರಬೇಕಾದ್ರೆ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 195 ರೂಪಾಯಿ ಏರಿಕೆಯೊಂದನ್ನು ಮಾಡಿದೆ. ಅದೇ ಕೇಂದ್ರ ಸರ್ಕಾರ ಈ ಹಿಂದೆ ನಮ್ಮಲ್ಲಿ ಯಾವುದೇ ರೀತಿಯಾಗಿ ತೈಲ ಕೊರತೆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಭರವಸೆಯೊಂದನ್ನು ನೀಡಿತ್ತು. ಸೊ ಈಗಿರಬೇಕಾದ್ರೆ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ದಿಢೀರನೇ 195 ರೂಪಾಯಿ ಏರಿಕೆ ಮಾಡಿರುವಂಥದ್ದು ಜನರಲ್ಲಿ ಆತಂಕವನ್ನು ಮೂಡಿಸಿದೆ. ಜನರಿಗೆ ಮತ್ತೊಂದು ಬರೆ ಹೇಳಿದಿರುವಂತಹ ಕೇಂದ್ರ ಸರ್ಕಾರ ತೈಲ ಕೊರತೆ ಇಲ್ಲ, ಬೆಲೆ ಹೆಚ್ಚಿಸಲ್ಲ ಅಂತ ಈ ಹಿಂದೆ ಹೇಳಿತ್ತು. ಹೇಳ್ತಾನೆ ಈ ರೀತಿಯಾಗಿ ಶಾಕ್ ನೀಡಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ 195 ರೂಪಾಯಿ ಏರಿಸಲಾಗಿದೆ. ಸದ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ 1950 ರೂಪಾಯಿ ಆಗಿದೆ. ಗ್ಯಾಸ್ ಸರಬರಾಜು ವ್ಯತ್ಯಯ ಹಾಗೂ ಕೊರತೆಯೊಂದರ ಹಿನ್ನೆಲೆಯಲ್ಲಿ ಯುದ್ಧದಿಂದಾಗಿ ತೈಲ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಾಣ್ತಾ ಇತ್ತು. ಆ ಒಂದು ಕಾರಣದಿಂದಾಗಿ ದೇಶದಾದ್ಯಂತ ಈಗ LPG ಪೂರೈಕೆ ಮತ್ತು ದರಗಳ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಈ ಹಿಂದೆ ಕೂಡ 60 ರೂಪಾಯಿ ಹೆಚ್ಚಿಸಲಾಗಿತ್ತು. ಈಗ 195 ರೂಪಾಯಿ ಬೆಲೆ ಏರಿಕೆಯೊಂದನ್ನು ಮಾಡಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ಲದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.